ಹಲೋ ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೇಲಿಯಾ ವಿರುದ್ಧ ವಿನ್ ಆಗೋ ಮುಖಾಂತರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಅನ್ನ ತಲುಪಿದ್ದಾರೆ ಭಾರತ ತಂಡ. 2023 ಫೈನಲ್ ನ ಸೇಡನ್ನ ಸಾಕತ್ತಾಗಿ ತೀರ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರು ಯಾಕೆ ಚೇಸ್ ಮಾಸ್ಟರ್ ಅಂತ ಹೇಳ್ತಾರೆ ಅಂತ ಪ್ರೂವ್ ಮಾಡಿದ್ರು. ಸೊ ಸಖತ್ತಾಗಿರೋ ಮ್ಯಾಚ್ ಆಗಿತ್ತು, ಇದು ಕ್ಲೋಸ್ ಹೋಯಿತು ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಕೆಲವು ಕಾಲ ಭಾರತದ ಕಡೆನೇ ಇತ್ತು. ಸೊ ಒಂದೊಳ್ಳೆ ಕಂಟೆಸ್ಟ್ ಕೊಟ್ಟರು ಆಸ್ಟ್ರೇಲಿಯನ್ ಕೂಡ. ಸೊ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ವಿಡಿಯೋದಲ್ಲಿ ನೋಡೋಣ. ಕೋಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟ್ ಅಪ್ಡೇ ಬನ್ನಿ ಬಿಡೋಣ, ಪಡ ಅಂತ ಶುರು ಮಾಡೋಣ. ಸೊ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಸ್ಟ್ರೇಟ್ ಅವೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಫ್ರೆಶ್ ವಿಕೆಟ್ ಆಗಿರೋದ್ರಿಂದ ಎಷ್ಟು ರನ್ಸ್ ಆಗುತ್ತೋ ಅಷ್ಟು ಹೊಡೆಯೋಣ ಅಂತ ರೋಹಿತ್ ಅವರು ಟಾಸಲ್ಲಿ ಹೇಳಿದ್ರು. ನನಗೂ ಜಾಸ್ತಿ ಏನೂ ಗೊತ್ತಿರಲಿಲ್ಲ, ಬ್ಯಾಟ್ ತಗೋಬೇಕಾ ಬಾಲ್ ತಗೋಬೇಕಾ ಅಂತ. ಸೊ ಟಾಸ್ ಸೋತಿರೋದೇ ಬೆಸ್ಟ್ ಆಯಿತು ಅಂತ ಹೇಳಿದ್ರು. ಸೊ ಅದೇ ರೀತಿ ವರ್ಕ್ ಆಯಿತು ಕೂಡ. ಕೂಪರ್ ಕಾನ್ಲಿ ಅವರನ್ನ ಶಮ್ಮಿ ಸಖತ್ತಾಗಿ ಸೆಟಪ್ ಮಾಡಿ 0ಗೆ ಔಟ್ ಮಾಡ್ತಾರೆ. 4ಕ್ಕೆ 1 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಟ್ರಾವಿಸ್ ಹೆಡ್ ಅವ್ರಿಗೆ 2-3 ಲಕ್ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬೌಂಡ್ರಿ ಸೀಸರ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಅಸಲಿ ಕದರನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 33 ಬಾಲಲ್ಲಿ 39 ಹೊಡೆದು ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು. ಹಾಗೆಯೇ ಭಾರತಕ್ಕೆ ಡೇಂಜರಸ್ ಆಗಿ ಕೂಡ ಕಾಣ್ತಾ ಇದ್ರು. ಅವರ ವಿಕೆಟನ್ನು ತೆಗೆದಿದ್ದು ವರುಣ್ ಚಕ್ರವರ್ತಿ ಅವರು ಸರಿ ಟೈಮ್ಗೆ ಹೆಡ್ ವಿಕೆಟನ್ನು ತೆಗೆದ್ರು. ಸೊ ರನ್ ವೇಗವನ್ನು ಕಡಿಮೆ ಮಾಡಿದ್ರು. ಇದರೊಂದಿಗೆ ಭಾರತ ಮತ್ತೊಮ್ಮೆ ಗೇಮ್ಗೆ ಬ್ಯಾಕ್ ಆಯಿತು ಅಂತಲೇ ಹೇಳ್ಬೋದು. ನಂತರ ಸ್ಟೀವನ್ ಸ್ಮಿತ್ ಮತ್ತು ಮಾರ್ನಸ್ ಲ್ಯಾಬುಷೇನ್ ಇನ್ನಿಂಗ್ಸ್ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇವ್ರದ್ದು. ಅದು ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಪಾರ್ಟ್ನರ್ಶಿಪ್ ಆಗಿತ್ತು, ಸ್ವಲ್ಪ ಸ್ಲೋನೇ ಬಂತು. ಇನ್ಫ್ಯಾಕ್ಟು 56 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಿದ್ದು ರವೀಂದ್ರ ಜಡೇಜಾ ಅವರು. ಮಾರ್ನಸ್ ಲ್ಯಾಬುಷೇನ್ ಅವರನ್ನ LBW ಮುಖಾಂತರ ಔಟ್ ಮಾಡೋ ಮುಖಾಂತರ 56 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡ್ತಾರೆ. ಸೊ ಇಂಗ್ಲಿಷ್ ಮತ್ತು ಸ್ಮಿತ್ ನಡುವೆ ಕೂಡ ಪಾರ್ಟ್ನರ್ಶಿಪ್ ಸ್ಟಾರ್ಟಿಂಗ್ನಲ್ಲಿ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದನ್ನು ಮತ್ತೊಮ್ಮೆ ರವೀಂದ್ರ ಜಡೇಜಾ ಅವರು ಬ್ರೇಕ್ ಮಾಡ್ತಾರೆ. ಸೊ ಇದರೊಂದಿಗೆ ಆಸ್ಟ್ರೇಲಿಯಾ 144ಕ್ಕೆ 4 ವಿಕೆಟ್ ಕಳೆದುಕೊಂಡು ಆಲ್ಮೋಸ್ಟ್ ಸಂಕಷ್ಟದಲ್ಲಿ ಸಿಲುಕಿತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನು ಮತ್ತೊಮ್ಮೆ ಗೇಮ್ಗೆ ಬ್ಯಾಕ್ ಮಾಡಿದ್ದು ಅಂದರೆ ಸ್ಟೀವನ್ ಸ್ಮಿತ್ ಮತ್ತು ಕ್ಯಾರಿ ಅವರ ಪಾರ್ಟ್ನರ್ಶಿಪ್ಪು. ಒಂದು ಕಡೆ ಸ್ಟೀವನ್ ಸ್ಮಿತ್ ಜವಾಬ್ದಾರಿಯುತವಾದ ಆಟವನ್ನು ಆಡ್ತಾ ಇದ್ರೆ, ಕ್ಯಾರಿ ಮಾತ್ರ ಚಂದ ಶಾಟನ್ನು ಹೊಡೆದಿದ್ರು ಇನ್ಫ್ಯಾಕ್ಟು. ಸೊ ಗ್ಯಾಪ್ನಲ್ಲಿ ಸ್ಪಿನ್ನರ್ಸ್ಗಳಿಗೆ ಚೆನ್ನಾಗಿಯೇ ಗ್ಯಾಪ್ ಹುಡುಕಿ ಬೋರ್ಗಳನ್ನು ಹೊಡಿತಾ ಇದ್ರು. ಸೊ ಇದು ಪ್ರೆಷರ್ ರಿಲೀಸ್ ಮಾಡ್ತು. ಸಖತ್ತಾಗಿರೋ ಇನ್ನಿಂಗ್ಸ್ ಅಂದರೆ ಇವ್ರದ್ದೇನೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ಕಡೆ ಬರೋದಾದರೆ. ಸೊ ಸಖತ್ತಾಗಿ ಆಡ್ತಾ ಇದ್ರು ಇವರು. ಸೊ ಇವರ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಡೆವಲಪ್ ಆಗ್ತಾ ಇತ್ತು. 54 ರನ್ಗಳ ಒಳ್ಳೆ ಪಾರ್ಟ್ನರ್ಶಿಪ್ನಲ್ಲಿ ಕ್ಯಾರಿ ಅವರ ಪಾಲೇ ಜಾಸ್ತಿ ಇತ್ತು. ಸೊ ಸ್ಮಿತ್ ಅಗ್ರೆಸಿವ್ ಆಗೋದಕ್ಕೆ ಹೋಗ್ತಾರೆ, ಯಾಕಂದರೆ 95 ಬಾಲ್ಸನ್ನು ಪೇಸ್ ಮಾಡಾಗಿತ್ತು ಅವರು. ಸೊ ಹಾಗಾಗಿ ಅವರು ಅಗ್ರೆಸಿವ್ ಮಾಡೋದಕ್ಕೆ ಹೋಗಿ ಶಮ್ಮಿ ಅವ್ರಿಗೆ ಬೋಲ್ಡ್ ಆಗ್ತಾರೆ. ಸೊ ಇಲ್ಲಿ ಮತ್ತೊಮ್ಮೆ ಮ್ಯಾಚ್ ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಮಿತ್ ಔಟ್ ಆದ ಬಳಿಕ ಮ್ಯಾಕ್ಸ್ವೆಲ್ 1-6 ಹೊಡೆದು ಹಂಗೆ ಅಕ್ಷರ್ ಅವ್ರಿಗೆ ಔಟ್ ಆಗಿಬಿಡ್ತಾರೆ. ಸೊ ಇದರೊಂದಿಗೆ ಆಸ್ಟ್ರೇಲಿಯಾಗೆ ಮತ್ತೊಮ್ಮೆ ಸ್ಟ್ರೇಟ್ ಅವೇ ಪ್ರೆಷರ್ ಬೀಳುತ್ತೆ. ನಂತರ ಡ್ವಾರ್ಷಿಯಸ್ ಮತ್ತು ಕ್ಯಾರಿ ಅವರಿಂದ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ. ಈ ಪಾರ್ಟ್ನರ್ಶಿಪ್ ನೆರವಿನಿಂದನೇ ಅವರು 250ರ ಗಡಿಯನ್ನು ದಾಟ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಮಚ್ ಅವೈಟೆಡ್ ವಿಕೆಟ್ ಆಗಿರೋ ಕ್ಯಾರಿ ಅವರ ವಿಕೆಟ್ ಬರುತ್ತೆ. ಅದು ಕೂಡ ಶ್ರೇಯಸ್ ಅಯ್ಯರ್ ಅವರ ಬುಲೆಟ್ ಥ್ರೋ ಮುಖಾಂತರ ಆ ಥರ ಬಂದಿತ್ತು. ಥ್ರೋ ಸಖತ್ತಾಗಿರೋ ಥ್ರೋ ಬಂತು ಶ್ರೇಯಸ್ ಅಯ್ಯರ್ ಅವರಿಂದ. ಅದು ರನ್ ಔಟ್ ಆಯಿತು ಡೈರೆಕ್ಟ್ ಹಿಟ್ನೊಂದಿಗೆ. ಸೊ ಇಲ್ಲಾಂದರೆ ಮತ್ತೊಂದು 10-20 ರನ್ ಎಕ್ಸ್ಟ್ರಾ ಬರ್ತಿತ್ತು ಅಂತಲೇ ಹೇಳ್ಬೋದು ಕ್ಯಾರಿ ಅವರ ಬ್ಯಾಟಿಂದ. ಸೊ ಇದರೊಂದಿಗೆ 264ಕ್ಕೆ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮೊಹಮ್ಮದ್ ಶಮಿ ಸಖತ್ತಾಗಿರೋ ಬಾಲಿಂಗನ್ನು ಹಾಕ್ತಾರೆ. 48 ರನ್ ನೀಡಿ 3 ವಿಕೆಟನ್ನು ಪಡಿತಾರೆ. ಅದನ್ನು ಬಿಟ್ಟರೆ ಚಕ್ರವರ್ತಿ ಹಾಗೆಯೇ ಜಡೇಜಾ 2 ವಿಕೆಟ್, ಪಾಂಡ್ಯ ಮತ್ತು ಅಕ್ಷರ್ ತಲಾ 1 ವಿಕೆಟನ್ನು ಪಡೆದ್ರು. ಸೊ ಸಖತ್ತಾಗಿರೋ ಬಾಲಿಂಗ್ ಪರ್ಫಾರ್ಮೆನ್ಸ್ ಬಂತು ಅಂತಲೇ ಹೇಳ್ಬೋದು. ಫ್ರೆಶ್ ವಿಕೆಟ್ ಆಗಿರೋದ್ರಿಂದ ಸೊ ಚೆನ್ನಾಗಿಯೇ ಬಾಲಿಂಗ್ ಮಾಡ್ತಾರೆ. 300ರ ಒಳಗೆ ರೆಸ್ಟ್ರಿಕ್ಟ್ ಮಾಡಿದ್ದು ಸುಮ್ಮನೆ ಚೆನ್ನಾಗಿರೋ ಬಾಲಿಂಗ್ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಸಖತ್ ಕಮ್ ಬ್ಯಾಕ್ ಮಾಡ್ತಾರೆ. ಇನ್ನು 265 ಫೈನಲ್ ಪಂದ್ಯದಲ್ಲಿ ಅಂದರೆ ಖಂಡಿತವಾಗ್ಲೂ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ನೋಡಿಕೊಂಡು ಚೆನ್ನಾಗಿಯೇ ಆಡ್ತಾರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಜೋಡಿ. ಸೊ ರೋಹಿತ್ ಶರ್ಮಾ ಆ್ಯಸ್ ಯೂಶ್ವಲ್ ಬೌಂಡ್ರಿ 6 ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ. 2 ಆಪರ್ಚುನಿಟಿ ಮಿಸ್ ಆಗುತ್ತೆ. ಕಾನ್ಲಿ 1 ಕ್ಯಾಚ್ ಬಿಟ್ಟಿದ್ರು, ಹಾಗೆಯೇ ಲ್ಯಾಬುಷೇನ್ 1 ಟಫ್ ಚಾನ್ಸನ್ನು ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ 2 ಚಾನ್ಸ್ ಆದಮೇಲೆ ರೋಹಿತ್ ಶರ್ಮಾ ಸ್ವಲ್ಪ ಸೈಲೆಂಟಾಗಿ ಆಡ್ತಿರ್ತಾರೆ. ಸೊ ಅದಾದ ಬಳಿಕ ಕೂಪರ್ ಕಾನ್ಲಿ ಅವ್ರಿಗೆ ಒಂದು ಸ್ವೀಪ್ ಹೊಡೆಯೋದಕ್ಕೆ ಹೋಗಿ LBW ಆಗಬೇಕಾಗಿ ಬರುತ್ತೆ. ಅದಕ್ಕೂ ಮೊದಲು ಗಿಲ್ ಅವರು ಚಾಪ್ ಡೌನ್ ಆಗಿದ್ದರು ಡ್ವಾರ್ಷಿಯಸ್ ಅವ್ರಿಗೆ, ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಸೊ ಇದರೊಂದಿಗೆ ಇಂಡಿಯಾ ಕೂಡ ಟ್ರಬಲಲ್ಲಿ ಇರುತ್ತೆ, ಯಾಕಂದರೆ 43ಕ್ಕೆ 2 ವಿಕೆಟನ್ನು ಕಳೆದುಕೊಂಡಿರುತ್ತೆ. ಇನ್ನೂ ಕೂಡ 220+ ರನ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ
ಸ್ವಲ್ಪ ಆತಂಕದ ವಾತಾವರಣ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ಆಮೇಲೆ ಬರೋದು ಯಾರು ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರು. ಚೇಸಿಂಗು ಮತ್ತು ವಿರಾಟ್ ಕೊಹ್ಲಿ ಅಂದರೆ ಅದು ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾಚು ಚೇಸ್ ಮಾಡೇ ಮಾಡ್ತಾರೆ ಅವ್ರು ಬಂದರೆ ಅಂತ, ಆ ಥರ ಸೆಟ್ ಆಗಿದೆ ಅವರು ಚೇಸಿಂಗಿಗೆ ಬಂದರು ಅಂದರೆ. ಸೊ ಅದೇ ರೀತಿ ಡಿಲಿವರ್ ಮಾಡ್ತಾರೆ ಖಂಡಿತವಾಗ್ಲೂ. ಅವ್ರಿಗೆ ಸಾಥ್ ಕೊಡ್ತಾರೆ ಶ್ರೇಯಸ್ ಅಯ್ಯರ್, ಅತ್ಯುತ್ತಮ ಪಾರ್ಟ್ನರ್ಶಿಪ್ ಬರುತ್ತೆ. ಈ ಪಾರ್ಟ್ನರ್ಶಿಪ್ ಇನ್ಫ್ಯಾಕ್ಟ್ ಭಾರತವನ್ನು ಮ್ಯಾಚ್ ವಿನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. 91 ರನ್ಗಳ ಬ್ರೇಕ್ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ. ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಡ್ತಾರೆ, ವಿರಾಟ್ ಕೊಹ್ಲಿ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ, 1s 2s ಓಡ್ತಾರೆ. ಬ್ಯಾಟ್ ಬಾಲ್ ಇದ್ದರೆ ಪನಿಷ್ ಕೂಡ ಮಾಡಿ ಚೆನ್ನಾಗಿ ಆಡ್ತಾ ಇರ್ತಾರೆ. ಸೊ 91 ರನ್ಗಳ ಪಾರ್ಟ್ನರ್ಶಿಪ್ ಜಾಂಪ್ ಅವರು ಎಂಡ್ ಮಾಡ್ತಾರೆ. ಶ್ರೇಯಸ್ ಅಯ್ಯರ್ ಅವ್ರನ್ನ ಔಟ್ ಮಾಡೋ ಮುಖಾಂತರ ಸ್ವಲ್ಪ ಆಸ್ಟ್ರೇಲಿಯಾನ ಮತ್ತೊಮ್ಮೆ ಗೇಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ವಿರಾಟ್ ಕೊಹ್ಲಿ ಇರೋ ತನಕ ಗೇಮ್ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಆದರೂ ಕೂಡ ಇನ್ನೊಂದು ಎಂಡ್ನಲ್ಲಿ ಪ್ರೆಷರ್ ಹಾಕೋಣ ಅಂತ ನೋಡ್ತಿರ್ತಾರೆ. ಆದರೆ ಅಕ್ಷರ್ ಪಟೇಲ್ ಅವರು ಬೇರೆನೇ ಪ್ಲ್ಯಾನ್ನಲ್ಲಿ ಬಂದಿದ್ರು ಅಂತಲೇ ಹೇಳ್ಬೋದು. ಬಂದಾಗಿಂದನೇ ಅಗ್ರೆಸಿವ್ ಶಾಟ್ಸ್ಗಳನ್ನು ಪ್ಲೇ ಮಾಡಿ ಸ್ಟ್ರೇಟ್ ಅವೇ ಆಸ್ಟ್ರೇಲಿಯಾಗೆ ಮತ್ತೊಮ್ಮೆ ಪ್ರೆಷರನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. 44 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು. ಎಲಿಸ್ ಅವರು ಅಕ್ಷರ್ ಅವ್ರನ್ನ ಬೋಲ್ಡ್ ಮಾಡೋ ಮುಖಾಂತರ ಇದು ಎಂಡ್ ಆಗುತ್ತೆ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ 50+ ಕೂಡ ದಾಟಿದ್ರು. ಸೊ ಹಾಗಾಗಿ ಸೆಟ್ಲ್ ಆಗಿರೋ ವಿರಾಟ್ ಕೊಹ್ಲಿಗೆ ಮತ್ತೊಬ್ಬರು ಸಾಥ್ ಕೊಡಬೇಕಿತ್ತು. ಆ ಸಾಥ್ ಕೊಡೋ ಕೆಲಸವನ್ನು KL ರಾಹುಲ್ ಅವರು ಮಾಡ್ತಾರೆ. ಸೊ KL ರಾಹುಲ್ ಸ್ಟಾರ್ಟಿಂಗ್ ನೋಡ್ಕೊಂಡು ಆಡ್ತಾರೆ, ಆಮೇಲೆ ಅಗ್ರೆಸಿವ್ ಆಗಿರೋ ಶಾಟ್ಗಳನ್ನು ಪ್ಲೇ ಮಾಡೋದಕ್ಕೆ ಹೋಗ್ತಾರೆ. 2 ಬೌಂಡ್ರಿ ಹಾಗೂ 2 6 ಹೊಡಿತಾರೆ ರಾಹುಲ್ ಕೂಡ. ಸೊ ಈ ಟೈಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. ಸೊ ರಾಹುಲ್ ಅವ್ರಿಗೆ ತುಂಬಾ ಬೇಜಾರಾಯಿತು ಇದ್ರೊಂದಿಗೆ, ನಾನು ಶಾಟ್ ಹೊಡಿತಾ ಇದ್ದೆ ಅಂತ ಹೇಳಿದ್ರು ಅವರು. ಸೊ ವಿರಾಟ್ ಕೊಹ್ಲಿ ಅವರ ವೆಲ್ ಡಿಸರ್ವ್ಡ್ 100 ಮಿಸ್ ಆಯಿತು. 84 ರನ್ ಹೊಡೆದಿದ್ರು, 16 ಬೇಕಿತ್ತು ಅಷ್ಟೇ. ಆದರೂ ಕೂಡ ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಸೊ ಅವ್ರ ಕೆಲಸ ಅವ್ರು ಮುಗಿಸಿ ಹೋಗಿದ್ದಾರೆ. ಅದಾದ ಬಳಿಕ ಪಾಂಡ್ಯ ಮತ್ತು ರಾಹುಲ್ ಅವರಿಂದ ಪಾರ್ಟ್ನರ್ಶಿಪ್ ಬರುತ್ತೆ. ಗೇಮ್ ವಿನ್ ಆಗೋದಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಕೊನೆಗೆ ಪಾಂಡ್ಯ ಲಾಸ್ಟ್ 6 ರನ್ ಬೇಕಾದಾಗ ಔಟ್ ಆಗ್ತಾರೆ. ಜಡೇಜಾ ಕೂಡ ಬಂದು 2 ರನ್ನನ್ನು ಹೊಡಿತಾರೆ. ಆಮೇಲೆ ರಾಹುಲ್ ಅವರು 6 ಹೊಡೆಯೋ ಮುಖಾಂತರ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ. ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ರಾಹುಲ್ ಅವರು ಕೂಡ. 34 ಬಾಲ್ನಲ್ಲಿ 42 ರನ್ ಹೊಡಿತಾರೆ. 2 ಬೌಂಡ್ರಿ ಹಾಗೂ 2 6 ಇರುತ್ತೆ ಇದರೊಂದಿಗೆ ಭಾರತ 4 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸ್ತಾರೆ. ಹಾಗೆಯೇ ಫೈನಲ್ ಕೂಡ ಪ್ರವೇಶ ಮಾಡ್ತಾರೆ. ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಕೂಡ ಸೋಲಿಸಿದ್ದಾರೆ. ಇವಾಗ ಫೈನಲ್ನಲ್ಲಿ ಯಾರು ಬರ್ತಾರೆ ಅಂತ ನೋಡಬೇಕು. ನಾಳೆ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ 2ನೇ ಸೆಮಿಫೈನಲ್ ಇದೆ. ಭಾರತಕ್ಕೆ ಯಾರು ಎದುರಾಳಿಯಾಗಿ ಸಿಗ್ತಾರೆ ಅಂತ ನೋಡಬೇಕು. ಬಿಗ್ ಫೈನಲ್ ಬರೋದು ಸಂಡೇ. ಸೊ ಯಾರ ಜೊತೆ ಸಿಗುತ್ತೆ ಅಂತ ನೋಡಬೇಕು ಭಾರತಕ್ಕೆ. ಸದ್ಯಕ್ಕಂತೂ 2023ರ ಸೇಡನ್ನು ತಿಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಭಾರತ. ವರ್ಲ್ಡ್ ಕಪ್ನ ಸೇಡು ಫೈನಲ್ಲದ್ದು. ಸೊ ಸಖತ್ ಖುಷಿಯಾಗಿರ್ತಾರೆ ಭಾರತ ಅಂತಲೂ, ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದರಿಂದ. ಸೊ ಹಾಗಾಗಿ ಫೈನಲ್ಗೆ ತಲುಪಿದ್ದೀವಿ ನಾವು. ಸೊ ಫೈನಲ್ನಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬರಲಿ ಅಂತ ನಾವು ಆಶಿಸೋಣ.